ಸ್ಟಾರ್ಟ್ ಆಯಿತು. ಸೊ ಆಮೇಲೆ ವೀಡಿಯೋ ಮಾಡಲಿಕ್ಕೇ ಆಗಲಿಲ್ಲ. ಸೀದಾ ಟೆಂಪಲಿಂದ ಸೀದಾ ಮನೆಗೆ ಬಂದ್ವಿ. ಇಲ್ಲಿ ಬರುವಾಗ ಫ್ರಾನ್ಸ್ ತಗೊಂಡಿದ್ರು, ಅತ್ತೆ ಫ್ರಾನ್ಸ್ ತಗೊಂಡಿದ್ರು. ಸೊ ಆಮೇಲೆ ಸಾರು ಮಾಡಿದ್ದು ಬಂದು. ಮತ್ತು ಇವರಿಗೆ ಜ್ವರ, ಹಸ್ಬೆಂಡಿಗೆ ಜ್ವರ ಸ್ಟಾರ್ಟ್ ಆಗಿದೆ. ಡಾಕ್ಟ್ರ್ ಡೆಂಗ್ಯೂ ಅಂತ ಹೇಳ್ತಿದ್ದಾರೆ. ಅಂದರೆ 2 ಡೇಸಿದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಮೆಡಿಸಿನ. ಸೊ ಮತ್ತು 2 ಡೇಸ್ ಬಿಟ್ಟು ಬರಲಿಕ್ಕೆ ಹೇಳಿದ್ದಾರೆ. ಮತ್ತೆ ಡೆಂಗ್ಯೂ ಟೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಹಾಗೆ ಅಂದರೆ ತುಂಬ ಬಿಸಿ ಬಿಸಿ ಆಗ್ತಿತ್ತು ಮೈ. ಅಂದರೆ ಮಾರ್ನಿಂಗ್ ಹೊರಡುವಾಗನೇ ಸ್ಟಾರ್ಟ್ ಆಗಿತ್ತು ಅವರಿಗೆ ಹೆಡ್ಡೇಕ್ ಎಲ್ಲ. ಆಮೇಲೆ ಟೆಂಪಲಿಗೆ ಹೋಗುವಾಗ ಫೀವರ್ ಸ್ಟಾರ್ಟ್ ಆಯಿತು. ಆಮೇಲೆ ಬೇಗ ಹೋಗಿ ಬಂದ್ವಿ ನಾವು ಟೆಂಪಲಿಗೆ. ಆಮೇಲೆ ಅಲ್ಲಿಂದನೇ ಟೆಂಪಲಿಂದ ಬರುವಾಗ ಆಮೇಲೆ ಕ್ಲಿನಿಕ್ಕಿಗೆ ಹೋಗಿ ಮೆಡಿಸಿನ್ ತೊಗೊಂಡು ಬಂದದ್ದು. 2 ಡೇಸಿದು ಮೆಡಿಸಿನ್ ಕೊಟ್ಟಿದ್ದಾರೆ, ಇನ್ನು ನೋಡಬೇಕು. ಇವಾಗ ಊಟ ಮಾಡಿ ಟ್ಯಾಬ್ಲೆಟ್ ತಿಂದು ಮಲಗಿದ್ದಾರೆ. ಓಕೆ, ಇನ್ನು ಊಟ ಮಾಡೋದು. ಫ್ರಾನ್ಸ್ ಆಯಿತು, ಪಲ್ಯ. ಓಕೆ, ಮತ್ತೆ ಸಿಗ್ತೇನೆ ನಿಮಗೆ. ಓಕೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನ ಆದಮೇಲೆ ನಾನು ವ್ಲಾಗ್ ಮಾಡ್ತಾ ಇರೋದು. ಅಂದರೆ ಹಸ್ಬೆಂಡ್ಗೆ ಹುಷಾರಿರಲಿಲ್ಲ, ಅಂದರೆ ಡೆಂಗ್ಯೂ ಅವರಿಗೆ. ಹಾಗೆ ಸ್ವಲ್ಪ ರೆಸ್ಟಲ್ಲಿದ್ದಾರೆ ಅವರು. 3 ಡೇಸ್ ಆಯಿತು ಸ್ಟಾರ್ಟ್ ಆಗಿ. ಆಮೇಲೆ ಇಂಜೆಕ್ಷನ್ ಎಲ್ಲ ಕೊಟ್ಟು ಆಮೇಲೆ ಸ್ವಲ್ಪ ಕಡಿಮೆ ಆಯಿತು. ಆಮೇಲೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡೋದು ಬೇಡ, ಪ್ಲ್ಯಾಟ್ಲೆಟ್ಸ್ ಎಲ್ಲ ಕರೆಕ್ಟ್ ಉಂಟು, ಅಂದರೆ ಕಡಿಮೆನಾಗಲಿಲ್ಲ, ಎಷ್ಟು ಬೇಕು ಅಷ್ಟೇ ಉಂಟು. ಸೊ ಹಾಗೆ ಅಡ್ಮಿಟ್ ಏನು ಬೇಡ. ಮತ್ತು ಇಂಜೆಕ್ಷನ್ ಎಲ್ಲ ಕೊಟ್ಟು ಸ್ವಲ್ಪ ಹೊತ್ತು ಅಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಹೋಗ್ಲಿಕ್ಕೆ ಹೇಳಿದರು. ಮೆಡಿಸಿನ್ಸ್ ಎಲ್ಲ ಉಂಟು, ಆಮೇಲೆ ಫ್ರೂಟ್ಸ್ ಎಲ್ಲ ಕೊಡಲಿಕ್ಕೆ ಹೇಳಿದ್ದಾರೆ. ಆಮೇಲೆ ಇವತ್ತು ಗ್ಲೂಕೋಸ್ ಇಡಲಿಕ್ಕೆ ಹೋಗ್ಲಿಕ್ಕೆ ಉಂಟು. ಅಂದರೆ ಎನರ್ಜಿಯಲ್ಲಿ ಬಾಡಿಯಲ್ಲಿ ಏನು ಎನರ್ಜಿ ಇಲ್ಲ ಅಲ್ವಾ, ಸ್ವಲ್ಪ ಫುಲ್ ವೀಕ್ನೆಸ್ ಆಗಿದೆ ಅವರಿಗೆ. ಸೊ ವೀಕ್ ಆಗಿದ್ದಾರೆ ಫುಲ್. ಹಾಗೆ ಅಂದರೆ ಸಡನ್ ಸ್ಟಾರ್ಟ್ ಆದದ್ದು. ನಾವು ಅದು ಫೀವರ್ ಅಂತ ಎಣಿಸಿದ್ದು. ಮತ್ತು ನೋಡುವಾಗ ಬ್ಲಡ್ ಟೆಸ್ಟ್ ಎಲ್ಲ ಮಾಡುವಾಗ ರಿಪೋರ್ಟ್ ಬಂತು, ಅದರಲ್ಲಿ ಡೆಂಗ್ಯೂ ಅಂತ ಪಾಸಿಟಿವ್ ಅಂತ ಗೊತ್ತಾಯಿತು. ಆಮೇಲೆ ಅದು ಬಿಳಿ ರಕ್ತ ಕಣ ಉಂಟಲ್ಲ, ಅದು ಸ್ವಲ್ಪ ಕಡಿಮೆ ಉಂಟು. ಹಾಗೆ ಏನು ಪ್ರಾಬ್ಲಮ್ ಇಲ್ಲ, ನೀವು ಮನೆಗೆ ಹೋಗ್ಬೋದು ಅಂತ ಹೇಳಿದರು. ಹಾಗೆ ಇವಾಗ ನಾನ್ ವೆಜ್ ಎಲ್ಲ ಕೊಡಲಿಕ್ಕಿಲ್ಲ, ವೆಜ್ಜೇ ಫುಲ್. ಅದಕ್ಕೆ ಪಾಲಕ್ ಸೊಪ್ಪಿದು ಪಲ್ಯ ಎಲ್ಲ ಮಾಡಿದ್ದೇನೆ ನಾನು. ಹಾಗೆ ಇವಾಗ ಸೊಪ್ಪಿದು ಪಲ್ಯನೇ ಮಾಡೋದು. ಆಮೇಲೆ ಫ್ರೂಟ್ಸ್ ಎಲ್ಲ ಉಂಟು, ಇಲ್ಲಿ ಫ್ರೂಟ್ಸ್ ಎಲ್ಲ ಕೊಡೋದು. ಆಮೇಲೆ ಬಿಸಿ ನೀರು ಜಾಸ್ತಿ, ಆದಷ್ಟು ಬಿಸಿ ನೀರು ಕುಡಿಲಿಕ್ಕೆ ಹೇಳಿದ್ದಾರೆ. ಸೊ ಹಾಗೆ ಇವಾಗ ಮಳೆ ಟೈಮ್ ಅಲ್ವಾ, ಸೊ ಸುಮಾರು ಜನರಿಗೆ ಡೆಂಗ್ಯೂ ಮಲೇರಿಯಾ ಎಲ್ಲ ಸ್ಟಾರ್ಟ್ ಆಗ್ತದೆ. ಸೊ ಆದಷ್ಟು ಸೊಳ್ಳೆ ಉಂಟಲ್ಲ, ಸೊಳ್ಳೆ ಕಚ್ಚಲಿಕ್ಕೆ ಬಿಡಬಾರ್ದು. ಸೊ ಸೊಳ್ಳೆಯಿಂದನೇ ಬರೋದು ಆಲ್ಮೋಸ್ಟ್, ಸೊಳ್ಳೆ ಕಚ್ಚಲಿಕ್ಕೆ ಬಿಡಬಾರ್ದು. ಹಾಗೆ ಸೊಳ್ಳೆಯಿಂದ ಮಲೇರಿಯಾ ಡೆಂಗ್ಯೂ ಎಲ್ಲ ಸೊಳ್ಳೆಯಿಂದನೇ ಬರೋದು. ಸೊ ನೋಡಿ ಇವಾಗ ಫುಲ್ ವೀಕ್ ಆಗಿದ್ದಾರೆ. ಬಿಸಿ ನೀರು, ಆದಷ್ಟು ಬಿಸಿ ನೀರು ಕುಡಿಬೇಕು. ಸೊ ಅದಕ್ಕೆ ಹಾಟ್ ಬಾಟ್ಲಲ್ಲಿ ಬಿಸಿ ನೀರು ತಂದಿಡೋದು, ಅಂದರೆ ಬೇಕಾಗುವಾಗ ಕುಡಿತಾರೆ. ಸೊ ಹಾಗೆ ಕಿವಿ ಫ್ರೂಟ್, ಮೇಯ್ನಾಗಿ ಕಿವಿ ಫ್ರೂಟ್ ತಿನ್ನಬೇಕು. ಹಾಗೆ ತುಂಬ ಜಾಗ್ರತೆ ಮಾಡಬೇಕು, ರೆಸ್ಟ್ ತುಂಬ ಬೇಕು ಅದರಲ್ಲಿ. ಮೇಯ್ನಾಗಿ ಬೆಡ್ ರೆಸ್ಟ್ ಬೇಕು. ಆಮೇಲೆ ಬಿಸಿ ನೀರು, ಬಿಸಿ ನೀರು ಕುಡಿಬೇಕು. ಎಷ್ಟು ಬಿಸಿ ನೀರು ಕುಡಿತೇವೆ ಅಷ್ಟು ಒಳ್ಳೆಯದು. ಹಾಗೆ ಇವಾಗ 3 ಡೇಸಿಂದ ರೆಸ್ಟ್ ಅವರಿಗೆ. 4 ಡೇಸ್ ಆಯ್ತಲ್ಲ, 4 ಡೇಸ್ ಆಯಿತು. ಹಾಗೆ ನಿನ್ನೆ ಪುನಃ ಸ್ಟಾರ್ಟ್ ಆಗಿತ್ತು ಅವರಿಗೆ. ಹಾಗೆ ಮಿಡ್ ನೈಟ್ ಸ್ಟಾರ್ಟ್ ಆಗಿದೆ ಮೊನ್ನೆ. ಅಂದರೆ ಮೊನ್ನೆ ಕಡಿಮೆ ಆಗಿತ್ತು, ಆಮೇಲೆ ಪುನಃ ಮಿಡ್ ನೈಟ್ ಸ್ಟಾರ್ಟ್ ಆಗಿತ್ತು ಜ್ವರ. ಆಮೇಲೆ ಫುಲ್ ಜ್ವರ, ಅಂದರೆ ಒಂಥರ ಬಿಸಿ ಬಿಸಿಯೇ ಮೈ ಫುಲ್ಲು. ಹಾಗೆ ಮತ್ತೆ ಪುನಃ ಹೋದದ್ದು. ನಿನ್ನೆ ಅಪ್ಪ ಬಂದಿದ್ದರು. ಸೊ ಎಲ್ಲರೂ ನಾವು ಒಟ್ಟಿಗೆ ಹೋದದ್ದು ಮತ್ತೆ ನಿನ್ನೆ ಪುನಃ. ಸೊ ಸುಮಾರು ಜನ ನೋಡಲಿಕ್ಕೆ ಬಂದಿದ್ರು, ರಿಲೇಟಿವ್ಸ್ ಎಲ್ಲ. ಹಾಗೆ ಇನ್ನು ರೆಸ್ಟ್ ಮಾಡಬೇಕು ಅಷ್ಟೇ. ಸೊ ನೀವು ಕೂಡ ಜಾಗ್ರತೆ ಮಾಡಿ ಆದಷ್ಟು. ಆಮೇಲೆ ಕೇರ್ಲೆಸ್ ಯಾರು ಮಾಡ್ಲಿಕ್ಕೆ ಹೋಗಬೇಡಿ. ಎಲೆ ಉಂಟಲ್ಲ, ಸೊ ಅದರದ್ದು ಒಂದು 2 ಸ್ಪೂನು ಜ್ಯೂಸ್ ಮಾಡಿ ಕೊಡಬೇಕು ಅವರಿಗೆ, ಡೆಂಗ್ಯೂ ಇದ್ದವರಿಗೆ. ಬೇಗ ಗುಣ ಆಗ್ತದೆ. ಆಮೇಲೆ ಪಪ್ಪಾಯ ಹಣ್ಣೆಲ್ಲ ತಿನ್ನಬೇಕು ಅಂತ ಹೇಳಿದರು. ಅಂದರೆ ಪಪ್ಪಾಯ ಎಲೆದು ಜ್ಯೂಸ್ ಉಂಟಲ್ಲ, 2 ಸ್ಪೂನ್ ಕುಡಿಬೇಕು, ಜಾಸ್ತಿ ಕುಡಿಬಾರ್ದು ಅಂತ ಹೇಳಿದ್ದಾರೆ. ನಾನು ಹಾಫ್ ಗ್ಲಾಸ್ ಮಾಡಿ ಕೊಟ್ಟಿದ್ದೆ, ಬಟ್ ಹೇಳಿದರು ಅದನ್ನು ಅಷ್ಟು ಕೊಡಬೇಡ ಅಂತ, 2 ಸ್ಪೂನ್ ಮಾತ್ರ ಕೊಟ್ಟರೆ ಸಾಕಂತ ಹೇಳಿದರು. ಹಾಗೆ ಅದು ಕಿಡ್ನಿಗೆ ಎಫೆಕ್ಟ್, ಅಂದರೆ ಜಾಸ್ತಿ ಕುಡಿದರೆ. ಹಾಗೆ ಒಮ್ಮೆ ಕೊಟ್ಟದಲ್ಲ, ಆಮೇಲೆ ಕೊಡಲಿಕ್ಕೆ ಹೋಗಲಿಲ್ಲ. ಇನ್ನು ಪಪ್ಪಾಯ ಹಣ್ಣು ಸಿಗಲಿಲ್ಲ. ಪಪ್ಪಾಯ ಹಣ್ಣು ಇಲ್ಲಿ ಸಹ ಮನೆಯಲ್ಲಿ ಕೂಡ ಇಲ್ಲಂತೆ, ಪಪ್ಪಾಯ ಹಣ್ಣು ಆಗಲಿಲ್ಲ.
ಇವತ್ತು ಹೋಗಬೇಕು ಪುನಃ ಗ್ಲೂಕೋಸ್ ಇಡ್ತಾರಂತ ಹೇಳಿದ್ದಾರೆ, ಡಾಕ್ಟರ್ ಬರ್ಲಿಕ್ಕೆ ಹೇಳಿದ್ದಾರೆ ಇವತ್ತು. ಸೊ ಇವತ್ತು ಈವ್ನಿಂಗ್ ಹೋಗಬೇಕು. ಟ್ಯಾಬ್ಲೆಟ್ ನೋಡುವಾಗ ತಲೆ ಬಿಸಿ ಆಗ್ತದೆ, ಟ್ಯಾಬ್ಲೆಟ್ ಇಷ್ಟುಂಟು. ಆಮೇಲೆ ಇಂಜೆಕ್ಷನ್, ಆಮೇಲೆ ಎಂತ ಇಟ್ಟದ್ದು ಅದು ಕೈಗೆ, ಡ್ರಿಪ್ಸ್ ಇಟ್ಟದಲ್ಲ, ಇಂಜೆಕ್ಷನ್. ನಿನ್ನೆ 3 ಇಂಜೆಕ್ಷನ್ ಕೊಟ್ಟಿದ್ದಾರೆ. ಆಮೇಲೆ ಡ್ರಿಪ್ಸ್ ಎಲ್ಲ ಇಡ್ತಾರಲ್ಲ ಹಾಗೆ, ಅದು ತುಂಬ ನೋವು. ಇಂಜೆಕ್ಷನ್ ಕೊಟ್ಟು ಇವತ್ತು ಕೈ ನೋವು ಅಂತ ಹೇಳ್ತಿದ್ದಾರೆ. ಅಂದರೆ ನಿನ್ನೆ ಅಂದರೆ ತಲೆನೋವು, ಹೊಟ್ಟೆ ನೋವು ಎಲ್ಲ ಜೋರು ಸ್ಟಾರ್ಟ್ ಆಗಿತ್ತು ಅವರಿಗೆ. ಹೇಗೆ ಅಂತ ಗೊತ್ತಿಲ್ಲ, ತಲೆನೋವು ಇಡ್ತಾ ಅಂತ ಹೇಳಿದರು ಅವರು ಡಾಕ್ಟರ್. ಆಮೇಲೆ ಹೊಟ್ಟೆ ನೋವು ಅದಂದರೆ ಟ್ಯಾಬ್ಲೆಟ್ ಎಲ್ಲ ತಿಂತಾರಲ್ಲ, ಸೊ ಹಾಗೆ ಹೀಟ್ ಆಗ್ಯಾನ ಅಂತ ಹೇಳಿದರು. ಸ್ವಲ್ಪ ತಂಪು ಕೊಡಿ ಅಂತ ಹೇಳಿದರು. ಹಾಗೆ ಇವತ್ತು ಕಡಿಮೆ ಆಗಿದೆ. ಇವತ್ತು ಅದೇ ವೀಕ್ನೆಸ್ ಮಾತ್ರ ಉಂಟು ಇವತ್ತು. ಅದೇ ಗ್ಲೂಕೋಸ್ ಹೋಗಿ ಇಡಬೇಕು, ಇನ್ನು ಸಂಜೆ ಹೋಗಬೇಕು. ಗ್ಲೂಕೋಸ್ ಇಟ್ಟ ಮೇಲೆ ಸ್ವಲ್ಪ ಓಕೆ ಆಗ್ಬೋದು. ಬಟ್ ಹುಷಾರಾದರೂ ಕೂಡ ಹೋಗಬಾರ್ದು ಆಚೆ ಈಚೆ, ಫುಲ್ ಮಲಗಿಕೊಂಡು ಇರಬೇಕಂತ ಹೇಳಿದ್ದಾರೆ. ರೆಸ್ಟ್ ಮೇನ್, ರೆಸ್ಟ್ ಮಾಡಬೇಕು. ಓಕೆ, ನೀವು ಕೂಡ ಜಾಗ್ರತೆ ಮಾಡಿ. ಇವಾಗ ಮಳೆ ಅಲ್ವಾ, ಮಳೆ ಟೈಮ್ ಅಲ್ವಾ, ಸೊ ಹಾಗೆ ಸೊಳ್ಳೆ ಎಲ್ಲ ಜಾಸ್ತಿ ಅಲ್ವೇ ಇವಾಗ, ಹಾಗೆ. ಹಾಂ, ನೀರೆಲ್ಲ ನಿಲ್ಲಕ್ಕೆ ಬಿಡಬಾರ್ದು ಎಲ್ಲಿ ಕೂಡ. ಮೇಯ್ನಾಗಿ ಸೊಳ್ಳೆ ಬ್ಯಾಟ್ ಒಂದು ಇಟ್ಕೊಳ್ಳೇಬೇಕು. ಅದಕ್ಕೆ ಇವಾಗ ಹತ್ರನೇ ಸೊಳ್ಳೆ ಬ್ಯಾಟ್ ಇಟ್ಕೊಂಡಿರೋದು ನೋಡಿ, ಹತ್ರನೇ ಇಟ್ಕೊಂಡಿರೋದು ಇವಾಗ ಸೊಳ್ಳೆ ಬ್ಯಾಟ್. ಒಂದು ಸೊಳ್ಳೆ ಕಾಣಿದ್ರೆ ಆವಾಗನೇ ಹೊಡೆಯೋದು. ಇಂಜ್ ಮತ್ತು ಪೊಮೊಗ್ರಾನೇಟ್ ಇದು ಖಾಲಿಯಾಗಿದೆ. ಕಿವಿ ಫ್ರೂಟ್ ತಂದಿದ್ರು, ಖಾಲಿಯಾಗಿದೆ. ಸೊಪ್ಪಿದೆ, ಪಾಲಕ್ ಸೊಪ್ಪಿದು ಪಲ್ಯ ಮಾಡಿದ್ದೇನೆ ನಾನು. ಪಾಲಕ್ ಸೊಪ್ಪು ತಂದಿಟ್ಟದ್ದು ನಾವು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಮತ್ತು ಇದರ ಹೆಸರು ಗೊತ್ತಿಲ್ಲ, ಬಟ್ ಇದು ಕೂಡ ಒಳ್ಳೆಯದಂತೆ. ಹಾಗೆ ಸೊಪ್ಪು ತಂದಿಟ್ಟಿದ್ದಾರೆ. ಡೈಲಿ ಒಂದೊಂದು ಸೊಪ್ಪು ಇಟ್ಕೊಂಡಿರ್ಬೇಕು. ಯಾವಾಗ ಬೇಕೋ ಅವಾಗ ಕುಡಿಬೋದಲ್ಲ, ಓಪನ್ ಮಾಡಿ ಗ್ಲಾಸನ್ನು. ಸೊ ಹಾಗೆ ಇದರಲ್ಲೇ ಹಾಕಿಡೋದು ಬಿಸಿ ಬಿಸಿ ನೀರು. ಇನ್ನು 1 ಮಂತ್ ನಾನ್ ವೆಜ್ ತಿನ್ನಲಿಕ್ಕಿಲ್ಲ, ಫುಲ್ ವೆಜ್. ಆದರೆ ಕೇಳೋದಿಲ್ಲ ಇವರಿಗೆ ನಾನ್ ವೆಜ್ಜೇ ಬೇಕು. ಮುಂಚೆಯಿಂದ ಸಹ ಹಾಗೇನು, ವೆಜ್ ಆಗೋದೇ ಇಲ್ಲ. ಇನ್ನು ಸೊಪ್ಪೆ ತಿನ್ನಬೇಕು. 15 ದಿವಸ ಮಾತ್ರ, 15 ದಿನ ಅಲ್ಲ, 1 ಮಂತ್. ಇಲ್ಲ 1 ಮಂತ್ ಚಾನ್ಸ್ ಇಲ್ಲ ಗೈಸ್. ಮೀನಾದರೂ ತಿಂತೇನೆ. ಇಲ್ಲ, 1 ಮಂತ್ ತಿನ್ನಬೇಕು. ಮೀನು ತಿಂತೇನೆ ಗೈಸ್. ಮೀನು ತಿನ್ನಲಿಕ್ಕಿಲ್ಲ. ಮೀನು ತಿನ್ಬಹುದು 15 ದಿವಸ ನಂತರ. 15 ದಿನ ಇಲ್ಲ, 1 ಮಂತ್ ಎಂತ ಕೂಡ ತಿನ್ನಲಿಕ್ಕಿಲ್ಲ. ವೆಜ್, ಓನ್ಲಿ ವೆಜ್. ಸೊಪ್ಪು ತರಕಾರಿ ಅಷ್ಟೇ. ಆಗೋದಿಲ್ಲ ನೋಡಿ, ಹೇಳಿದ್ದು ಕೇಳುದಿಲ್ಲ ಮತ್ತೆಂತ. ರೆಸ್ಟ್ ಮಾಡೋದು. ಅಂದರೆ ಮೊನ್ನೆಯಿಂದ ನಿದ್ದೆ ಇಲ್ಲ, ಅಂದರೆ ಮಿಡ್ ನೈಟ್ ಸ್ಟಾರ್ಟ್ ಆದದಲ್ಲ ಜ್ವರ ಎಲ್ಲ, ಸೊ ಹಾಗೆ ನಿದ್ದೆನೇ ಇರಲಿಲ್ಲ ಮೊನ್ನೆಯಿಂದ. ನಿನ್ನೆ ಸ್ವಲ್ಪ ಇಂಜೆಕ್ಷನ್ ಕೊಟ್ಟು ಬಂದದಲ್ಲ, ಸೊ ರಾತ್ರಿ ಸ್ವಲ್ಪ ಮಲಗಿದ್ದಾರೆ. ಹಾಗೆ ಇವತ್ತು ಹಾಗೆ ಈಗ ಸ್ವಲ್ಪ ರೆಸ್ಟ್ ಮಾಡಬೇಕು. ಆಮೇಲೆ ಈವ್ನಿಂಗ್ ಹೋಗ್ಲಿಕ್ಕೆ ಉಂಟಲ್ಲ, 3 ಗಂಟೆ ಆಗ್ತಾ ಬಂತು. ಓಕೆ, ನಾನು ನಿಮಗೆ ಮತ್ತೆ ಸಿಗ್ತೇನೆ. ಓಕೆ, ಸೊ ಇವಾಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೇವೆ ನಾವು. ಗಾಯ್ಸ್, ಇವಾಗ ಅಂದರೆ ಫುಡ್ಸ್ ಅವರಿಗೆ ಅಂದರೆ ಡೆಂಗ್ಯೂ ಅಲ್ವಾ ಹಸ್ಬೆಂಡ್ಗೆ, ಸೊ ಹಾಗೆ ಡೈಲಿ ಅವರಿಗೆ ಫುಡ್ಸ್ ತಿಂದು ಒಂಥರ ಬೋರ್ ಆಗಿದೆ ಅಂತ. ಸೊ ಅದಕ್ಕೆ ಇವತ್ತು ಜ್ಯೂಸ್ ಮಾಡುವ ಅಂತ ಹೇಳಿ, ಅಂದರೆ ಕೋಲ್ಡ್ ಏನು ಹಾಕೋದಿಲ್ಲ, ಹೀಗೆ ನಾರ್ಮಲ್ ವಾಮ್ ಜ್ಯೂಸ್ ಮಾಡುವ ಅಂತ ಹೇಳಿ. ಯಾವಾಗ ಸಹ ಹೀಗೇನೆ ತಿನ್ನೋದಲ್ಲ ಫ್ರೂಟ್ಸ್ ಎಲ್ಲ. ಸೊ ಇವತ್ತು ದಾಳಿಂಬೆ ಜ್ಯೂಸ್ ಮಾಡಿಕೊಡುವ ಅಂತ, ಜ್ಯೂಸ್ ಮಾಡಲಿಕ್ಕೆ ಹೇಳಿದರು, ಮಾಡುವ ಅಂತ ಹೇಳಿ. ಇವಾಗ ರೆಸ್ಟಲ್ಲಿದ್ದಾರೆ ಅವರು, ಅಂದರೆ 3 days ಅಡ್ಮಿಟ್ ಮಾಡಿದ್ವಿ. ಸೊ ಹಾಗೆ ಅಂದರೆ ಮೊನ್ನೆ ನಾನು ವಿಡಿಯೋ ಮಾಡಿದ್ದಲ್ಲ, ಅಂದರೆ ಇದು ಡೆಂಗ್ಯೂ ಅವರಿಗೆ ಬೆಡ್ ರೆಸ್ಟಲ್ಲಿದ್ದಾನೆ. ಸೊ ಆ ದಿನ ಮತ್ತೆ ಜಾಸ್ತಿ ಆಯಿತು. ಸೊ ಹಾಗೆ 3 days ಅಡ್ಮಿಟ್ ಮಾಡಿದ್ವಿ. ಅಂದರೆ ಡಾಕ್ಟ್ರ್ ಹೇಳಿದರು ಅಡ್ಮಿಟ್ ಮಾಡಲಿಕ್ಕೆ, ಸೊ ಆರ್ಡರ್ಸಲ್ಲಿ ಅಡ್ಮಿಟ್ ಮಾಡಿದ್ವಿ. ಹಾಗೆ ಆಮೇಲೆ ಬಿಸಿ ನೀರು ಮತ್ತು ಫ್ರೂಟ್ಸೇ ತಿನ್ನಲಿಕ್ಕೆ ಹೇಳಿದ್ದಾರೆ. ಜ್ಯೂಸ್ ಕೂಡ ಕುಡಿಬೋದು, ಅಂದರೆ ಕೋಲ್ಡ್ ಕುಡಿಲಿಕ್ಕಿಲ್ಲ, ಹೀಗೆ ವಾಮ್ ಜ್ಯೂಸ್ ಮಾಡಿ ಕೊಡ್ಬೋದು ಅಂತ ಹೇಳಿದ್ದಾರೆ. ಸೊ ಹಾಗೆ ಮೊನ್ನೆಯಿಂದ ಸರಿ ಬಿಸಿ ನೀರು ಮತ್ತು ಫ್ರೂಟ್ಸ್ ಅದೇ. ಇವಾಗ ದಾಳಿಂಬೆ ಉಂಟು, ದಾಳಿಂಬೆಯನ್ನು ಈಗ ಜ್ಯೂಸ್ ಮಾಡಬೇಕು, ಕಟ್ ಮಾಡಿ ಜ್ಯೂಸ್ ಮಾಡಬೇಕು. ಫ್ರಿಜ್ಜಲ್ಲಿ ಇಡಲಿಲ್ಲ, ಇಲ್ಲಿ ಹೊರಗೇನೆ ಇಟ್ಟದ್ದು, ಫ್ರಿಜ್ಜಲ್ಲಿ ಬೇಡ ಅಂತ ಹೇಳಿ. ಇಲ್ಲಿ ನೋಡಿ ಕಿವಿ ಫ್ರೂಟು, ಇದರಲ್ಲಿ 3 ಸಿಗ್ತದೆ, ಇನ್ನು 1 ಉಳಿದಿದೆ, 2 ಖಾಲಿ ಆಯಿತು. ಕಿವಿ ಫ್ರೂಟ್ ಹಣ್ಣಾದರೆ ಒಳ್ಳೆ ಟೇಸ್ಟ್ ಇರ್ತದೆ.
ಜ್ಯೂಸ್ ಮಾಡುವ. ಎರಡು ದಾಳಿಂಬೆದು ಜ್ಯೂಸ್ ಮಾಡುವ. ಸೊ ಇನ್ನು ಜ್ಯೂಸ್ ಮಾಡುವಂತ ಬಂದದ್ದು. ಸೊ ಆವಾಗನೇ ಕರೆಂಟ್ ಹೋಯಿತು. ಸೊ ಮಿಕ್ಸಿಯಲ್ಲಿ ಹಾಗೇನೆ ಇಟ್ಟಿದ್ದೇನೆ ನಾನು. ಬೀಟ್ರೋಟ್ ಪಲ್ಯ ಮಾಡಲಿಕ್ಕೆ ಅಂತ ಕಟ್ ಮಾಡಿ ಇಟ್ಟಿದ್ದೇನೆ. ಬಟ್ ಕರೆಂಟ್ ಹೋಯಿತು. ಮಿಕ್ಸಿಯಲ್ಲಿ ಜ್ಯೂಸ್ ಕೂಡ ಹಾಗೇನೆ ಹಾಕಿಟ್ಟಿದ್ದೇನೆ. ಆವಾಗಲೇ ಹಾಕಿ ಆಗುವಾಗಲೇ ಕರೆಂಟ್ ಹೋಯಿತು. ಕರೆಂಟ್ ಬರೋ ತನಕ ಕಾಯಬೇಕು ಅಷ್ಟೆ. ಇವತ್ತು ಕೂಡ ತುಂಬ ಬಿಸಿಲು, ಮೊನ್ನೆಯಿಂದ ಬಿಸಿಲೇ ಉಂಟು. ಅಂದರೆ ಮಳೆ ಕಡಿಮೆ ಆಯಿತು ಇವಾಗ. ಹೇಳಿಕ್ಕೆ ಆಗುದಿಲ್ಲ. ಇನ್ನು ಅಷ್ಟಮಿ, ಕೃಷ್ಣ ಜನ್ಮಾಷ್ಟಮಿ, ಚೌತಿ ಎಲ್ಲ ಬರ್ತಲ್ಲ. ಸೊ ಆವಾಗ ನಮ್ಮ ಮತ್ತೆ ಮಳೆ ಬರ್ಬೋದು ಹಾಗೆ. ಓಕೆ, ಇವಾಗ ಕರೆಂಟ್ ಬರುವ ತನಕ ವೆಯ್ಟ್ ಮಾಡಬೇಕು. 12:30 ಆಯಿತು. ಇವಾಗ ಊಟಕ್ಕೆ ಪಲ್ಯ ಮಾಡಬೇಕಂತ ಕಟ್ ಮಾಡಿಟ್ಟದ್ದು ಬೀಟ್ರೂಟ್. ಆವಾಗಲೇ ಕರೆಂಟ್ ಹೋಯ್ತು. ನೋಡುವ ಯಾವಾಗ ಬರ್ತದೆ ಕರೆಂಟ್ ಅಂತ. ಓಕೆ, ಜೀರಿಗೆ ಕಷಾಯ ಮಾಡಿದ್ವಿ. ಇವಾಗ ಜೀರಿಗೆ ಕಷಾಯ. ಹಾಯ್ ಗೈಸ್, ಇವಾಗ ಈವ್ನಿಂಗ್ ಆಯಿತು. ಕಷಾಯ ಮಾಡಿದ್ವಿ, ಜೀರಿಗೆ ಕಷಾಯ. ಅಂದರೆ ಅವರಿಗೆ ಟೀ ಕಾಫಿ ಬೇಡ ಅಂತ ಸ್ವಲ್ಪ ದಿನ. ಅಂದರೆ ಡೆಂಗ್ಯೂ ಇವಾಗ ಗುಣ ಆಗ್ತಾ ಇದ್ದೆ ಅಷ್ಟೇ ಅಲ್ಲ. ಸೊ ಅದಕ್ಕೆ ಟೀ ಕಾಫಿ ಏನು ಬೇಡ ಅಂತ ಇವಾಗ ಜೀರಿಗೆ ಕಷಾಯ ಮಾಡ್ತಿದ್ದೆ. ಸೊ ನಮಗೆ ಈಗ ಮ್ಯಾಗಿ ಮಾಡಬೇಕು. ಮ್ಯಾಗಿ ತಂದಿದ್ದಾರೆ. ಮ್ಯಾಗಿ ಮಾಡಬೇಕು. ಆಮೇಲೆ ಇಲ್ಲಿ ಇದು ಮಾಡಿ ಇಟ್ಟಿದ್ದೇನೆ ನಾನು, ಎಗ್ ಇದು ಮಾಡಿಟ್ಟಿದ್ದೇನೆ. ಇಲ್ಲಿ ನೀರು ಕುದೀತಾ ಉಂಟು. ಇನ್ನು ಈ ಮ್ಯಾಗಿಯನ್ನು ಅದಕ್ಕೆ ಹಾಕುವ. ಮ್ಯಾಗಿ ತಗೊಳ್ಳಿದ್ದೇನೆ. ಆಮೇಲೆ ಒಂದು ಮೊಟ್ಟೆ ತಗೊಳ್ಳಿದ್ದೇನೆ. ಯಾಕಂತ ಹೇಳಿದ್ರೆ ನಮಗಿಬ್ಬರಿಗೆ ಮಾತ್ರ, ಅವರಿಗೆ ಕೊಡಬಾರ್ದು. ಅಂದರೆ ಇವಾಗ ಡೆಂಗ್ಯೂ ಜ್ವರ ಇದ್ದಾಗ ಅದೆಲ್ಲ ಮಸಾಲೆದೆಲ್ಲ ಜಾಸ್ತಿ ತಿನ್ನಬಾರ್ದಲ್ಲ. ಸೊ ಅದಕ್ಕೆ ನನಗೆ ಮತ್ತು ಅತ್ತೆಗೆ ಮಾತ್ರ ಮಾಡ್ತಿರೋದು. ಸೊ ಹಾಗೆ ಮ್ಯಾಗಿ ಬಾಯ್ಲ್ ಆಗ್ತಾ ಉಂಟು. ಸೊ ಇದು ಸ್ವಲ್ಪ ಹೊತ್ತು ಬಾಯ್ಲ್ ಆಗಲಿಕ್ಕೆ ಬಿಡಬೇಕು. ಆಮೇಲೆ ಪ್ಯಾಕೆಟ್ ಉಂಟಲ್ಲ, ಇದನ್ನೆರಡು ಹಾಕಬೇಕು. ಮತ್ತು ಇದು ಹಾಕಬೇಕು, ಎಗ್. ಸೊ ಫ್ರೈ ಮಾಡಿದ್ದು ಎಗ್ ಇತ್ತಲ್ಲ, ಸೊ ಅದನ್ನು ಸಹ ಹಾಕಿ ಇವಾಗಂದರೆ ಮ್ಯಾಗಿ ಸ್ವಲ್ಪ ಸ್ಪೈಸಿ ಆಗಿರ್ತದೆ, ಏನಂತ ಗೊತ್ತಿಲ್ಲ. ಸೊ ಫೈನಲಿ ಮ್ಯಾಗಿ